ಶತ್ರುಘ್ನ ಜೊತೆ ಹೋರಾಡ್ತಾ ಇರೋದು ಅರ್ಜುನ್ ಅವರ. ಅರ್ಜುನ್ ಅವ್ರು ಯಾಕೆ ಶತ್ರುಘ್ನ ಮೇಲೆ ಈ ರೀತಿ ಪ್ರಹಾರ ಮಾಡ್ತಾ ಇದ್ದಾರೆ? ಯಾರು ನೀನು? ಯಾರು ನೀನು? ನಿಜ ಹೇಳು. ನಾಗಯೋಧ. ನಾಗ ಕುಲದವರನ್ನ ಸಂರಕ್ಷಿಸೋಕೆ ಸಾಕ್ಷಾತ್ ಶಿವನೇ ಸೃಷ್ಟಿ ಮಾಡಿರೋ ನಾಗಯೋಧ ನಾನು. ಬರೀ ಅಮೃತವ್ರಿಗೆ ಮಾತ್ರ ಅಲ್ಲ, ನಾಗ ಕುಲದವ್ರಿಗೆ ಯಾರಿಗೆ ತೊಂದರೆ ಮಾಡಿದ್ರು ಅಥವಾ ಅಪಾಯ ಮಾಡಿದ್ರು ಅವ್ರನ್ನ ಹತ ಮಾಡೋದೆ ನನ್ನ ಕಾಯಕ. ಇವತ್ತು ಶಿವರಾತ್ರಿ, ನಾಗಗಳ ಶಕ್ತಿ ದ್ವಿಗುಣ ಆಗಿರುತ್ತೆ. ನನ್ನನ್ನ ಗೆಲ್ಲೋ ಶಕ್ತಿ ನಿನಗಿದ್ರೆ ಬಾ ಬಾ. ಅಯ್ಯೋ, ಇವನು ವಿಷ್ಣುಪುರದ ಶತ್ರುನ ಅಲ್ವಾ? ಹೌದು ಅಜ್ಜಿ. ಇವ್ರು ನಿಮ್ಮಿಬ್ರಿಗೂ ಗೊತ್ತಾ? ಅತ್ತೆ, ವಿಷ್ಣುಪುರದಲ್ಲಿ ನನಗೂ ಅರ್ಜುನ್ ಅವ್ರಿಗೂ ಹಿಂಸೆ ಕೊಟ್ರು ಅಂತ ಹೇಳಿದ್ವಲ್ಲ, ಅದು ಇವನೇ. ಬೇಡ ಬೇಡ, ನನ್ನ ಮೇಲೆ ಪ್ರಹಾರ ಮಾಡಬೇಡ. ಬೇಡ ಬೇಡ. ಅದ್ ಸರಿ, ಇವನ್ ಮೇಲೆ ಯಾಕೆ ನಾಗ ಪ್ರಹಾರ ಮಾಡ್ತು? ಅವ್ನು ಮಾಡಿರೋ ಪಾಪ ಒಂದ ಎರಡ, ಅದಕ್ಕೆ ಅನುಭವಿಸ್ತಾ ಇದ್ದಾನೆ. ಅನುಭವಿಸ್ಲಿ. ಸಂಚಿತ ಪಾಪಗಳ ಪ್ರತಿಫಲ ನೆರಳಿನಂತೆ ಬೆನ್ನ ಹಿಂದೆನೇ ಇರುತ್ತೆ. ನೀನದನ್ನ ಮರ್ತಿದ್ದೆ ಅಲ್ವಾ ಶತ್ರುಘ್ನ? ಆವತ್ತು ಮೆರೆದ ಫಲನೇ ಇಂದು ನೀನು ಮಣ್ಣಲ್ಲಿ ಮಣ್ಣಾಗಿರೋದು. ಅನುಭವಿಸು. ಅಲ್ಲ, ಇವನು ವಿಷ್ಣುಪುರ ಬಿಟ್ಟು ಇಲ್ಲಿಗ್ಯಾಕೆ ಬಂದ? ಅದು ನನಗೂ ಅರ್ಥ ಆಗ್ತಿಲ್ಲ ಅಜ್ಜಿ. ಛೇ, ಶಿವರಾತ್ರಿ ಹಬ್ಬದ ದಿನ ದೇವ್ರ ದರ್ಶನ ಮಾಡೋಣ ಅಂತ ಬಂದರೆ ಅಪಶಕನ ಆಗೋಯ್ತು. ನಡೀರಿ, ತಡ ಆದರೂ ಪರವಾಗಿಲ್ಲ, ಊರೊಳಗಡೆ ಇರೋ ದೇವಸ್ಥಾನಕ್ಕೆ ಹೋಗೋಣ. ಹಾಂ, ಆವತ್ತು ನನ್ನನ್ನು ಕಾಪಾಡಿದ ನಾಗನೇ ಇಂದು ಆ ಶತ್ರುಘ್ನನ್ನ ಬಂದು ಕೊಂದಿರೋದು. ಇದೇ ಸ್ಥಳದಲ್ಲಿ ಅರ್ಜುನ್ ಅವ್ರು ಸಹ ಇದ್ರು. ಅವ್ರು ಎಲ್ಲಿಗೆ ಹೋದ್ರು? ಈ ದೈವಿನಾಗ ಹೇಗೆ ಇಲ್ಲಿಗೆ ಬಂತು? ಹಾಗೆ ಯಾವ ಕಾರಣಕ್ಕೆ ಶತ್ರುಘ್ನನ ಮೇಲೆ ಪ್ರಹಾರ ಮಾಡ್ತು?
ಶತ್ರುಘ್ನ ಶತ್ರುಘ್ನ ಅಮ್ಮ, ಪೂಜೆ ಇಷ್ಟು ಬೇಗ ಮುಗೀತಾ? ಅರ್ಜುನ್ ಎಲ್ಲಿ? ಅರ್ಜುನ್ ಬರಲೂ ಇಲ್ಲ, ಪೂಜೆ ಆಗಲಿಲ್ಲ. ಏನಮ್ಮ ಹೀಗೆ ಹೇಳ್ತಿದೀಯಾ? ಪೂಜೆಗೆ ಅಂತ ಹೋಗಿದ್ವಿ. ಅಲ್ಲಿ ಯಾರೋ ಇಬ್ರು ಹೊಡೆದಾಡ್ತಾ ಇದ್ರು. ಅವರಿಬ್ಬರಲ್ಲಿ ಒಬ್ಬನಿಗೆ ಹಾವು ಕಚ್ಚಿತು, ಸತ್ತೋದ. ಆ ಇನ್ನೊಬ್ಬ ಎಲ್ಲೋ ಹೋದ್ನೋ ಏನೋ ಗೊತ್ತಿಲ್ಲ. ಅರ್ಜುನ್, ಎಲ್ಲೋ ಹೋಗಿದ್ದೆ ನೀನು? ಅರ್ಜುನ್ ನಿನ್ನೆ ಕೇಳ್ತಾ ಇರೋದು, ಎಲ್ಲೋ ಹೋಗಿದೆ ಇಷ್ಟೊತ್ತು? ದೇವಸ್ಥಾನಕ್ಕೆ ಹೋಗಿದ್ದೆ ಅಪ್ಪ. ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋದು ಅಂತ ತಾನೇ ಅಂದ್ಕೊಂಡಿದ್ದು. ಅಂಥದ್ರಲ್ಲಿ ನೀನು ಒಬ್ಬನೇ ಹೋದ್ರೆ ಹೇಗೆ? ಅದು ಹೇಳ್ದೆ ಕೇಳಿದೆ. ಅಯ್ಯೋ ಅಪ್ಪ, ದೇವಸ್ಥಾನಕ್ಕೆ ಹೋಗಿ ಬಂದು ದೊಡ್ಡ ಕ್ರೈಮ್ ಅನ್ನೋ ಥರ ಮಾತಾಡ್ತಾ ಇದ್ದೀರಲ್ಲ. ನನ್ಗೊಬ್ಬಂಗೆ ಹೋಗ್ಬೇಕು ಅನ್ನಿಸ್ತು, ಹೋದೆ. ಅದರಲ್ಲಿ ವಿಷ್ಣು, ನೀ ಸ್ವಲ್ಪ ಸುಮ್ಮನಿರು. ಈಗೇನಪ್ಪ? ಅಜಯ್, ನನ್ನ ಮೇಲೆ ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಸರಿ, ನೀನು ಹೋಗು. ಅರ್ಜುನ್ ಮನೆಯಿಂದ ಹೊರಗಡೆ ಹೋಗ್ಬೇಕಾರೆ ನಾಗಯೋಧನಾಗಿ ಹೊರಗಡೆ ಹೋದ. ಈಗ ಸಾಮಾನ್ಯ ಮನುಷ್ಯನಾಗಿ ಮನೆಗೆ ಬರ್ತಿದ್ದಾನೆ. ಹೊರಗಡೆ ಏನು ನಡೀತೋ ಏನೋ ಒಂದು ಗೊತ್ತಾಗ್ತಿಲ್ವಲ್ಲ. ಅರ್ಜುನ್ ಅವರೇ, ನಿಮ್ಮೊಂದು ಮಾತು ಕೇಳಬೇಕು. ಇದೇನ್ರಿ ಒಳ್ಳೆ ಪರ್ಮಿಷನ್ ಕೇಳೋ ಹಾಗೆ ಕೇಳ್ತಾ ಇದ್ದೀರಾ? ಅದೇನು ಅಂತ ಕೇಳಿ. ನೀವು ಎಲ್ಲಿಗೆ ಹೋಗಿದ್ರಿ? ಹೇಳಿದ್ನಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ. ಸುಳ್ಳು ಹೇಳಬೇಡಿ. ನಾನು ಯಾಕ್ರಿ ನಿಮ್ಮ ಹತ್ರ ಸುಳ್ಳು ಹೇಳಲಿ? ಮದುವೆ ಆದಾಗಿಂದ ಇಲ್ಲಿವರೆಗೂ ನಿಮ್ಮ ಹತ್ರ ಒಂದೇ ಒಂದು ಸುಳ್ಳು ಹೇಳಿದ್ದೀನಿ ಅಂತ ನೀವು ಪ್ರೂವ್ ಮಾಡಿ, ಅವಾಗ ಇದು ಸುಳ್ಳು ಅಂತ ಒಪ್ಕೋತೀನಿ. ಶತ್ರುಘ್ನನ ಬಗ್ಗೆ ನೆನಪಿದೆಯಾ? ಯಾರನ್ನು ಮರೆತರೂ ಅವನನ್ನು ಮಾತ್ರ ನನ್ನ ಜೀವನದಲ್ಲಿ ಮರೆಯೋದಿಲ್ಲ. ಯಾಕೆ ಅಂದರೆ ಕತ್ತಿ ತಗೊಂಡು ನಿಮ್ಮ ಮೇಲೆ ಪ್ರಹಾರ ಮಾಡಿದವನವನು. ಹಾಗಾದರೆ ಅವನ ಮೇಲೆ ನಿಮಗೆ ದ್ವೇಷ ಇದೆ ಅನ್ನೋ ಹಾಗಾಯಿತು. ಸತ್ಯವಾಗ್ಲೂ ಇದೆ. ಆ ದ್ವೇಷದಿಂದನೇ ನೀವು ಅವನನ್ನು ಕೊಂದ್ರಾ? ಏನು ಹೇಳ್ತಾ ಇದ್ದೀರಾ ನೀವು? ಹೌದು, ಇವತ್ತು ಅವನು ಮೃತ್ಯುವಿಗೆ ಬಲಿಯಾಗಿದ್ದಾನೆ. ಶತ್ರುಘ್ನ ಸತ್ತು ಹೋದ. ಅವನನ್ನ ಮೃತ್ಯು ಕೂಪಕ್ಕೆ ತಳ್ಳಿದ್ದು ಬೇರೆ ಯಾರೂ ಅಲ್ಲ, ನೀವೇ.
ಏನು ಹೇಳ್ತಾ ಇದ್ದೀರಾ ನೀವು? ಸತ್ಯನ ನೀವು ಅವನನ್ನ ಕೊಂದಿದ್ದನ್ನ ನನ್ನ ಕಣ್ಣಾರೆ ನೋಡಿದ್ದೀನಿ ನಾನು. ಯಾಕೊಂದ್ರೆ ಅವನನ್ನ ಹೇಳಿ. ಅಮೃತ ಅವರೇ, ನಾನು ಒಬ್ಬರನ್ನ ಕೊಲ್ತೀನ? ಕೊಲ್ಲೋ ಅಂತ ಬುದ್ಧಿ ನನಗೆ ಬರೋದಿಲ್ಲ ಅಮೃತ ಅವರೇ. ನಾನು ಏನು ಅಂತ ನಿಮಗೆ ಗೊತ್ತಿಲ್ವಾ? ಶತ್ರುಘ್ನಿಂದ ನಮಗೆ ಅನ್ಯಾಯ ಆಗಿದೆ ನಿಜ. ಹಾಗಂತ ಕೊಲ್ಲೋ ಮಟ್ಟಕ್ಕೆ ನಾನು ಇಳಿಯೋದಿಲ್ಲ. ಯಾಕೊಂದ್ರೆ ಅವನನ್ನ ನಾನು ಕೊಂದಿಲ್ಲ ಅಮೃತ ಅವರೇ. ಆದ್ರೆ ಏನು ಅರ್ಜುನ್ ಅವರೇ? ನಾನು ಯಾವ ಧ್ಯಾನದಲ್ಲಿ ದೇವಸ್ಥಾನದ ಹತ್ರ ಹೋದ್ನ ನನಗೆ ಗೊತ್ತಿಲ್ಲ. ನಾನು ದೇವಸ್ಥಾನದ ಮುಂದೆ ನಿಂತಿದ್ದೆ. ನನ್ನ ಕಣ್ಣು ಮುಂದೆನೇ ಶತ್ರುಘ್ನ ಹೆಣವಾಗಿ ಬಿದ್ದಿದ್ದ. ನನಗೆ ಏನು ಅಂತಲೇ ಅರ್ಥ ಆಗಲಿಲ್ಲ. ಹಾಗೆ ಸುಮ್ಮನೆ ಮನೆ ಕಡೆ ವಾಪಸ್ ಬಂದ್ಬಿಟ್ಟೆ. ನನ್ನ ಮನೆಯಿಂದ ದೇವಸ್ಥಾನಕ್ಕೆ ಹೇಗೆ ಹೋದೆ ಅನ್ನೋದು ನನಗೆ ಗೊತ್ತಿಲ್ಲ ಅಮೃತ ಅವರೇ. ಯಾವುದೋ ಒಂದು ವಿಚಿತ್ರವಾದ ಶಕ್ತಿ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಯಾವ ಶಕ್ತಿ ಅರ್ಜುನ್ ಅವರೇ? ಯಾವುದು ಅಂತ ನನಗೆ ಗೊತ್ತಿಲ್ಲ ಅಮೃತ ಅವರೇ. ಹೋಗ್ಲಿ ಬಿಡಿ, ಒಬ್ಬ ದುಷ್ಟನ ಸಂಹಾರ ಆಯ್ತಲ್ಲ. ಅದೇ ಸಮಾಧಾನ ನನಗೆ. ಅಲ್ಲ, ಅತ್ತೆಮ್ಮ, ಕಾಫಿ ಏನಾದರೂ ಕೊಡ್ಲಾ? ಬೇಡಮ್ಮ. ಅತ್ತೆಮ್ಮ, ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ದೀರಾ? ನಾಗ ಹತ್ಯೆನೂ ಒಂದೇ, ಬ್ರಹ್ಮ ಹತ್ಯೆನೂ ಒಂದೇ ಅಂತ ಹೇಳ್ತಾರೆ. ಹಿಂದೆ ಒಂದ್ಸಲ ನಮ್ಮ ಮನೆಯವರಿಂದ ನಾಗ ಹತ್ಯೆಯಾಗಿ ನಾವೆಷ್ಟೆಲ್ಲ ನೋವು ಸಂಕಟ ಅನುಭವಿಸಿದ್ವಿ, ಅನುಭವಿಸ್ತಾನೂ ಇದ್ದೀವಿ. ಅಂಥದ್ರಲ್ಲಿ ವಿಷ್ಣು ಮೊನ್ನೆ ಬೇಕು ಅಂತಾನೆ ನಾಗ ಹತ್ಯೆ ಮಾಡಿದ್ದಾನೆ. ಇದಕ್ಕೇನಾದ್ರೂ ಪರಿಹಾರ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಅವ್ನು ನನ್ನ ಮಾತೇ ಕೇಳ್ತಾ ಇಲ್ಲ. ನನಗೂ ಅದೇ ಅತ್ತೆಮ್ಮ ಕಾಡ್ತಾ ಇರೋದು. ನಾಗಗಳ ವಿಷಯದಲ್ಲಿ ಇವ್ರು ಯಾಕೆ ಹೀಗೆ ವರ್ತಿಸ್ತಾ ಇದ್ದಾರೆ ಅಂತ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಕೊಡೋದು ಯಾವ ನ್ಯಾಯ ಹೇಳು? ಯಾವುದೋ ನಾಗದಿಂದ ಇವನಿಗೆ ತೊಂದರೆ ಆಗಿದೆ ಅಂತ ಕಂಡ ನಾಗಗಳನ್ನೆಲ್ಲ ಹತ್ಯೆ ಮಾಡೋದು, ಅದ್ರ ವಂಶನೇ ನಿರ್ವಂಶ ಮಾಡ್ತೀನಿ ಅಂತ ಹೇಳೋದು, ಇದೆಲ್ಲ ಯಾವ್ದು ಸರಿ ಹೇಳು? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಅತ್ತೆಮ್ಮ. ಈ ನಾಗ ಹತ್ಯೆ ದೋಷನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ವಿಷ್ಣು ಬದಲು ಪೂಜೆಗೆ ನಮ್ಮ ಮನೆಯವ್ರು ಯಾರಾದರೂ ಕೂತ್ಕೋಬೋದಾ ಅಂತ ಶಾಸ್ತ್ರಿಗಳನ್ನ ಕೇಳೋಣ ಅಂತ ಇದ್ದೀನಿ. ಅಂದ್ರೆ ಆಶ್ರಮಕ್ಕೆ ಹೋಗ್ತಾ ಇದ್ದೀರಾ? ಇವತ್ತು ಹೋಗ್ಬೇಕು ಅಂತ ಇದ್ದೀನಿ. ಹಾಗಾದ್ರೆ ನಾನು ಬರ್ತೀನಿ. ಶಾಸ್ತ್ರಿಗಳನ್ನ ಕೆಲವು ಪ್ರಶ್ನೆಗಳು ನಾನು ಕೇಳಬೇಕು ಅಂತಿದ್ದೀನಿ. ಬೇಡ, ಬೇಕಾದ್ರೆ ನೀನು ನಾಳೆ ನಾಡಿದ್ದು ಹೋಗು. ನಾನೊಬ್ಬಳೇ ಇವತ್ತು ಹೋಗ್ಬಿಟ್ಟು ಬರ್ತೇನೆ. ಅಲ್ಲ ಅತ್ತೆಮ್ಮ, ನೀವು ಹೇಗಿದ್ರು ಶಾಸ್ತ್ರಿಗಳನ್ನ ನೋಡಕ್ ಹೋಗ್ತಾ ಇದ್ದೀರಾ. ಒಂದೇ ಕಾರಲ್ಲೇ ಇಬ್ರು ಹೊಟ್ಟೋದ್ರೆ 2 ಕೆಲಸನೂ ಆಗೋಗುತ್ತೆ ಅಲ್ವಾ? ಯಾಕೆ ಈ ರೀತಿ ಒಂದೊಂದ್ಸಲ ಇಷ್ಟೊಂದು ಹಠ ಮಾಡ್ತೀಯಾ? ಒಂದ್ಸತಿ ಬೇಡ ಅಂದ್ರೆ ಕೇಳಬೇಕು. ನಾನು ಬೇಡ ಅಂದ್ರೆ ಅದಕ್ಕೆ 10 ಕಾರಣಗಳಿರುತ್ತೆ. ಅದನ್ನೆಲ್ಲ ಬಿಡಿಸಿ ಹೇಳೋದಕ್ಕಾಗೋದಿಲ್ಲ. ಸರಿ ಅತ್ತೆಮ್ಮ, ನಿಮ್ಮಿಷ್ಟ. ಹೇಮಾ, ನಾನು ಆಶ್ರಮಕ್ಕೆ ಹೋಗಿ ಶಾಸ್ತ್ರಿಗಳ ಹತ್ರ ಪರಿಹಾರ ಕೇಳ್ಕೊಂಡು ಬರ್ತೀನಿ. ಏನು? ಸರಿ ಅತ್ತೆಮ್ಮ. ಆದರೆ ನೀನು ಮಾತ್ರ ಅರ್ಜುನ ಎಲ್ಲೂ ಹೋಗಕ್ಕೆ ಬಿಡಬೇಡ.
ಅತ್ತೆಮ್ಮ ಒಂದು ಮಾತು. ಏನು? ಇತ್ತೀಚೆಗೆ ನೀವು ಅರ್ಜುನ್ ಬಗ್ಗೆ ತುಂಬ ಕೇರ್ ತಗೋತಾ ಇದ್ದೀರಲ್ಲ, ಏಕೆ? ಯಾಕೆ ಹೇಮಾ, ನಾನು ಏನೇ ಮಾತಾಡಿದ್ರು ಅದಕ್ಕೆ ನೀನು ಬೇರೆ ಏನೋ ಕಲ್ಪಿಸ್ಕೊತೀಯ. ಆ ರೀತಿಯಲ್ಲೇ ಏನೂ ಇಲ್ಲ. ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ. ಮನೆ ಕಡೆ ಜೋಪಾನ.